ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ದಂತಹ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಲೆ ವಿಡಿಯೋನ ಕೊನೆಯವರೆಗೂ ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಇದು ಹಿಂದಿನ ದಿವಸದ್ದು. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಶನಿವಾರ. ಸೊ ಶುಕ್ರವಾರ ಕಂಪ್ಲೀಟ್ ಮನೆಯೆಲ್ಲನೂ ನಾನು ಕ್ಲೀನ್ನ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ದೇವ್ರ ಮನೆನ ಫುಲ್ ಕಂಪ್ಲೀಟಾಗಿ ಕ್ಲೀನ್ನ ಮಾಡ್ಕೋತಾ ಇದ್ದೀನಿ. ಈ ದೇವಸ್ಥಾನ ಬಗ್ಗೆ ಹೇಳೋದಾದರೆ, ನಾವು ಪ್ರತಿ ವರ್ಷ ಶ್ರಾವಣ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ದಂಗೆ ಹೋಗ್ತೀವಿ. ನಮ್ಮ ತಾಯಿ ಮನೆಯ ಮನೆ ದೇವರು ಈ ದೇವಸ್ಥಾನ ಚಿಕ್ಕ ತಿರುಪತಿ. ದೊಡ್ಡ ತಿರುಪತಿಗೆ ಹೋಗ್ತಿದ್ದರು ಆಲ್ಮೋಸ್ಟ್ ಎಲ್ಲ ಚಿಕ್ಕ ತಿರುಪತಿಗೆ ಬರ್ತಾರೆ ಪ್ರತಿ ವರ್ಷ. ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ. ನೀವು ಯಾರಾದರೂ ಹೋಗೋದಿದ್ದರೆ ಒಂದು ಸತಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಮತ್ತು ವಾತಾವರಣವೂ ಅಷ್ಟೇ ತುಂಬ ಚೆನ್ನಾಗಿದೆ. ನೀವೇನಾದರೂ ಫೋಟೋಶೂಟ್ ಮಾಡಿಸ್ಕೊಳ್ಳೋದಾದರೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲೇಸು. ಒಂದು ಸತಿ ವಿಸಿಟ್ ಮಾಡಿ ದೇವಸ್ಥಾನನ, ನಿಮಗೆ ಇಷ್ಟ ಆಗುತ್ತೆ ದೇವಸ್ಥಾನ. ಇನ್ನು ಮನೆಯೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟಿಗೆ ದೇವ್ರ ಮನೆಯೇ ಕ್ಲೀನ್ ಮಾಡ್ಕೊಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಂತಾರೆ ಶುಕ್ರವಾರ ಕಳಸ ತೆಗಿಬಾರ್ದು, ದೇವ್ರ ಮನೆ ಕ್ಲೀನ್ ಮಾಡಬಾರ್ದು ಅಂತ. ಸೊ ನಾವು ಹೋಗ್ತೀವಿ ಅನ್ನೋ ಪ್ಲ್ಯಾನ್ ಅಷ್ಟೊಂದು ಇತ್ತಿಲ್ಲ, ನೆಕ್ಸ್ಟ್ ವೀಕ್ ಹೋಗಬೇಕು ಅಂತಲೇ ಇದ್ದಿದ್ದು. ಬಟ್ ಸಡನ್ನಾಗಿ ಫಿಕ್ಸ್ ಆಗಿಬಿಡ್ತು, ಹೋಗಲೇಬೇಕು ಈ ವೀಕು, ನೆಕ್ಸ್ಟ್ ವೀಕ್ ಹೋಗೋಕ್ಕಾಗಲ್ಲ, ಬೇರೆ ಕೆಲಸ ಇದೆ ಅಂದ್ಬಿಟ್ಟು. ಸೊ ಹಾಗಾಗಿ ನಮಗೆ 4 ಗಂಟೆ ಟೈಮಲ್ಲಿ ಗೊತ್ತಾಗಿದ್ದು ಹೋಗಬೇಕು ಅಂತ. ಸೊ ಹಾಗಾಗಿ ಏನು ಮಾಡೋಂಗಿಲ್ಲ, ತೆಗಿಲೇಬೇಕು. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾಡಬೇಕು ಅನ್ನೋದು ಅಷ್ಟೊಂದು ಐಡಿಯಾ ಬರೋಲ್ಲ. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆದು ಇವಾಗ ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ನಾನೇನು ಪ್ರತಿ ಶುಕ್ರವಾರ ದೇವ್ರ ಪಾತ್ರೆ ಎಲ್ಲ ತೆಗೆಯಲ್ಲ. ನಾವು ತೆಗೆಯೋದು ಸೋಮವಾರ ಅಷ್ಟೇ. ಮಂಗಳವಾರ ವಾರ ಇರುತ್ತಲ್ಲ, ಸೊ ಹಾಗಾಗಿ ಸೋಮವಾರ ದೇವ್ರ ಪಾತ್ರೆ ತೆಗಿತೀವಿ. ಇದೇ ಫಸ್ಟ್ ಟೈಮ್ ನಾನು ಶುಕ್ರವಾರ ದೇವ್ರ ಪಾತ್ರೆ ತೆಗೆದಿರೋ ಅಂಥದ್ದು. ಇನ್ನು ಆ ಕಲ್ಲಂತೂ ಮಿಸ್ ಮಾಡ್ದಂಗೆ ನಾನು ಯಾವಾಗ ಪೂಜೆ ಮಾಡಿದ್ರು ಆ ಕಲ್ಗೂ ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಹಿಂದಿನ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಅದು ಯಾವ ಕಲ್ಲು ಅಂತ ಅಂದ್ಬಿಟ್ಟು. ನಾವು ಬಾವಿ ಕೊರೆಸ್ಬೇಕಾದ್ರೆ ಬಂದಿರೋ ಕಲ್ಲು ಇದು. ನನಗೆ ಸ್ಪೆಷಲಾಗಿ ಆನಂದಣ್ಣ ಕೊಟ್ಟಿರೋ ಅಂಥದ್ದು. ಸೊ ಇನ್ನೂ ಸ್ಪೆಷಲ್ ನನಗೆ ಆನಂದಣ್ಣನ ಕೈಯಿಂದ ನಾನು ಕಲ್ಲು ಇಸ್ಕೊಂಡಿರೋ ಅಂಥದ್ದು. ಸೇಮ್ ಶಂಕದ ರೂಪದಲ್ಲೇ ಇರೋದು ಆ ಕಲ್ಲು. ಇನ್ನು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬಂದಾದಮೇಲೆ ಅದನ್ನು ನೀಟಾಗಿ ಒರೆಸಿಡ್ತಾಯಿದ್ದೀನಿ, ಇಲ್ಲಾಂದರೆ ಚುಕ್ಕಿ ಥರ ಆಗಿಬಿಡುತ್ತೆ. ಇನ್ನು ಆಚೆ ಕಡೆ ಕಸ ಗುಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಆಚೆ ಕಡೆ ಕೆಲಸಗಳು ಮುಗಿದ್ಬಿಟ್ರೆ ಇನ್ನು ಒಳಗಡೆ ಊಟ ಎಲ್ಲ ಆದಮೇಲೆ ಮನೆ ಒರೆಸ್ಕೊಳ್ಳೋಕೆ ಸರಿ ಹೋಗುತ್ತೆ. ಇನ್ನು ಮತ್ತೆ ಹಿಂದ್ಲಾಗಲ್ವಲ್ಲ, ಇನ್ನು ರಾತ್ರಿ ತುಂಬ ಲೇಟ್ ಆದರೆ ಆಚೆ ಕಡೆನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮಾರು 8:30 ಆಗಿತ್ತು. ಆಚೆ ಕಡೆ ಎಲ್ಲ ಕಸ ಗುಡಿಸ್ಕೊಂಡು ರಂಗೋಲಿನ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಕಸನ ಎಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೆ. ಇನ್ನು ಕಸ ಗುಡಿಸಿ ಎಲ್ಲನೂ ತೊಳೆದಾಯಿತು. ಇನ್ನು ಆಚೆ ಕಡೆ ಬಾಗಿಲೆಲ್ಲ ನೀಟಾಗಿ ತೊಳೆದಾದ್ಮೇಲೆ ಒಂದು 5 ನಿಮಿಷ ಒಣಗಕ್ಕೆ ಬಿಟ್ಟೆ ರಂಗೋಲಿ ಬಿಡಿಸೋದಕ್ಕೆ ಅಂದ್ಬಿಟ್ಟು. ನನಗೆ ಪರ್ಸ್ನಲಿ ತುಂಬ ಇಷ್ಟ ರಂಗೋಲಿ ಬಿಡಿಸೋದು ಅಂದರೆ. ನನಗೊಂಥರ ಹುಚ್ಚು ರಂಗೋಲಿ ಬಿಡಿಸೋದು ಅಂದರೆ. ಸೊ ಈ ರಂಗೋಲಿ ತುಂಬ ಸಿಂಪಲ್ಲು, ಬಿಡ್ಸೋಕ್ಕೆ ಬರಲ್ಲ ಅನ್ನೋರು ಸಹ ಬಿಡಿಸ್ಬೋದು. 4 ಚುಕ್ಕಿನ 2 ಲೈನ್ ಇಟ್ಕೊಂಡ್ರೆ ಸಾಕು. ಇನ್ನು ಮೇಲ್ಗಡೆ 2 ಚುಕ್ಕಿ, ಕೆಳಗಡೆ 2 ಚುಕ್ಕಿ ಇಟ್ಕೊಳ್ಳೋಕ್ಕೆ. ಇನ್ನಕ್ಕೆ ಇದನ್ನು ಚುಕ್ಕಿ ಹಿಡ್ದಲ್ಲೂ ಸಹ ಬಿಡಿಸ್ಬೋದು, ಬಟ್ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ಚುಕ್ಕಿ ಇಟ್ಕೊಂಡು ಬಿಡಿಸಿದ್ರೆ ಶೇಪ್ ಚೆನ್ನಾಗಿ ಬರುತ್ತೆ. ಸೊ ರಂಗೋಲಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗೂ ಕಾಣಿಸುತ್ತೆ, ಡೊಂಕಂ ಪಂಕ ಎಲ್ಲ ಹೋಗಲ್ಲ. ಸೊ ಹಾಗಾಗಿ ಈ ಥರ ಹಿಂಗೆ ಚುಕ್ಕಿ ಇಟ್ಕೊಂಡು ಗೆರೆ ಇಟ್ಕೊಂಡು ಇಷ್ಟು ಮಾಡಿಕೊಂಡ್ರೆ ಸಾಕು. ನಿಮಗೆ ಇದೊಂದು ನೋಡಿಕೊಂಡ್ರೆ ಸಾಕು. ಇನ್ನು ಸುತ್ತ ಡಿಸೈನ್ ನೀವೇ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಸಿಂಪಲಾಗಿ ಬಿಡಿಸ್ಕೋಬೋದು. ನಿಮಗೆ ಏನಾದರೂ ರಂಗೋಲಿ ಡಿಸೈನ್ಸ್ದು ರಂಗೋಲಿ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನೇ ಅನಿಸಿದ್ರು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು. ಅಟ್ಲೀಸ್ಟು ನಿಮಗೆ ಹೌದು ಚೆನ್ನಾಗಿದೆ ವಿಡಿಯೋ, ಚೆನ್ನಾಗಿ ಬರ್ತಿದ್ದೆ ಅಂತನಾದರೂ ಮಾಡಿ. ಇಲ್ಲಾಂದರೆ ವಿಡಿಯೋ ಬೇರೆ ಥರ ಮಾಡಿ, ಡಿಫ್ರೆಂಟಾಗಿ ಮಾಡಿ ವಿಡಿಯೋನ. ನೋಡಿದ್ದೇ ನೋಡೋಕ್ಕೆ ಬೇಜಾರಾಗುತ್ತೆ ಅಂತ ಏನಾದರೂ ನಿಮ್ಗೇನು ಅನಿಸುತ್ತೆ ಅನಿಸಿಕೆ ವಿಡಿಯೋ ನೋಡಿ ಪ್ಲೀಸ್ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೂ ಮುಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ವೀಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ನನಗೂ ಸ್ವಲ್ಪ ಅಂದರೆ ಐಡಿಯಾ ಬರುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನಾನು ಇದನ್ನು ಹೇಳ್ತಾ ಇರ್ತೀನಿ ನಿಮಗೆ, ಬಟ್ ನನಗೆ ಯಾರು ಕಮೆಂಟ್ ಮಾಡಿ ನನಗೆ ಯಾರು ಹೇಳಲ್ಲ. ಸೊ ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು, ಈ ವಿಡಿಯೋದಲ್ಲಾದರೂ ನಿಮ್ಮ ಅನಿಸಿಕೆಗಳನ್ನ ಏನೇ ಇದ್ದರೂ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಒಳ್ಳೆಯದಾದರೂ ಸರಿ, ಕೆಟ್ಟದಾದರೂ ಸರಿ, ಅಟ್ಲೀಸ್ಟ್ ಏನಾದರೂ ಒಂದು ಕಮೆಂಟ್ ಮಾಡಿ ಹೇಳ್ತೀರ ಅನ್ನೋದೇ ನನಗೆ ಖುಷಿ. ಸೊ ಹಾಗಾಗಿ ನೋಡಿ ಎಷ್ಟು ಸಿಂಪಲಾಗಿ
4ಕ್ಕೆ 4 ಚುಕ್ಕಿಯಿಂದ ಎಷ್ಟು ಗ್ರ್ಯಾಂಡಾಗಿ ರಂಗೋಲಿನ ಬಿಡಿಸ್ಕೋಬೋದು. ನಿಮಗೆ ರಂಗೋಲಿ ಡಿಸೈನ್ಸ್ಗಳು, ರಂಗೋಲಿದು ವಿಡಿಯೋಸ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆಲ್ಮೋಸ್ಟ್ ರಂಗೋಲಿ ವಿಡಿಯೋಸ್ದು ಇನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಇನ್ನು ಇದಕ್ಕೆ ಇಟ್ಟಿಗೆ ಪುಡಿನ ಹಾಕ್ತಾಯಿದ್ದೆ. ಇಟ್ಟಿಗೆ ಪುಡಿ ಹಾಕಾದ್ಮೇಲಂತೂ ರಂಗೋಲಿ ಲುಕ್ಕೇ ಚೇಂಜ್ ಆಗೋಗುತ್ತೆ, ಅಷ್ಟು ಲುಕ್ಕಾಗಿ ಕಾಣಿಸುತ್ತೆ. ನನಗೆ ಇಟ್ಟಿಗೆ ಪುಡಿ ಹಾಕೋದು ಅಂದರೆ ತುಂಬ ಇಷ್ಟ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಅದೊಂದೇ ಅಷ್ಟೇ ಬೇಜಾರು. ಬಟ್ ಇಟ್ಟಿಗೆ ಪುಡಿ ಹಾಕಾದ್ಮೇಲೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ನನಗೆ ಆಲ್ಮೋಸ್ಟು ಚುಕ್ಕಿ ಇಟ್ಟು ಬಿಡಿಸೋದು ಅಷ್ಟೊಂದು ಇಷ್ಟ ಆಗಲ್ಲ. ಈ ರೀತಿ ಒಂದೊಂದು ಚುಕ್ಕಿ ಇಟ್ಕೊಂಡು ಎಳೆ ಎಳ್ಕೊಂಡು ಹೋಗೋದು ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಇದರಲ್ಲಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಚುಕ್ಕಿಲಿ ಅಷ್ಟೊಂದೇನು ಲುಕ್ಕಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಸಣ್ಣ ಸಣ್ಣ ಚುಕ್ಕಿಗಳು ಇಟ್ಕೊಂಡು ಈ ಥರ ರಂಗೋಲಿನ ಬಿಡಿಸೋ ಅಂಥದ್ದು. ನಿಮಗೆ ಈ ರಂಗೋಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟು ರಂಗೋಲಿ ಎಲ್ಲ ಬಿಡಿಸಿದ ನಂತರ ಇನ್ನು ಒಳಗಡೆ ಕೆಲಸ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಒರೆಸೋಕ್ಕೆ ಅಂತ ಅಂದ್ಬಿಟ್ಟು ಹೋದೆ. ಇನ್ನು ಆಲ್ರೆಡಿ 9-9:30 ಆಗೋಗಿತ್ತು. ನಾನು ಎಲ್ಲ ಮಾಡಿ ಬಿಡಿಸಿ ಬರೋ ಅಷ್ಟಿಗೆ ಇನ್ನು ರಂಗೋಲಿ ಬಿಡಿಸಾದ್ಮೇಲೆ ಫೈನಲಾಗಿ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ಇನ್ನು ಬೆಳಗ್ಗೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇನ್ನು ಬೆಳಗಿನ ಜಾವ 4:15ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಬಂದೆ. ಫಸ್ಟು ನಾನೇ ಸ್ನಾನ ಮುಗಿಸ್ಕೊಂಡು ಬಂದೆ, ಏಕೆಂದರೆ ದೇವ್ರ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಕುಂಕುಮ ಎಲ್ಲನೂ ನಾನು ಕಲಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೆ. ನಾನು ಅಂದರೆ ಸ್ನಾನ ಮಾಡಿ ಅಂದರೆ ವಾರದ ದಿವಸಗಳಲ್ಲಿ ಮಾತ್ರ ನಾನು ದೇವ್ರ ಫೋಟೋನ ಒರೆಸೋವಂಥದ್ದು. ಇನ್ನು ಮಿಕ್ಕಿದ ದಿವಸಗಳಲ್ಲಿ ಬರೀ ಹೂವನ್ನ ಚೇಂಜ್ ಮಾಡಿ ಪೂಜೆ ಮಾಡೋ ಅಂಥದ್ದಷ್ಟೇ. ಇನ್ನು ಪ್ರತಿ ವಾರವೂ ಅಷ್ಟೇ ಸೋಮವಾರದಂದು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಗ ದೇವ್ರ ಫೋಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಹೊಸ್ದಾಗಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಮಂಗಳವಾರ ನಮ್ಮದು ವಾರ ಇರೋದ್ರಿಂದ. ಇನ್ನು ತಾಯಿ ಮನೆದು ಹೆಣ್ಣು ದೇವರು ಮತ್ತು ಗಂಡನ ಮನೆದು ಹೆಣ್ಣು ದೇವರು ಎರಡು ದೇವರು ಒಂದೇ. ಗಂಡ ದೇವರು ಅಷ್ಟೇ ಚೇಂಜು. ಇನ್ನು ಹಸ್ಬೆಂಡ್ ಮನೆ ಗಂಡ ದೇವ್ರು ಬಂದು ಬೊಮ್ಮರಾಯ ಸ್ವಾಮಿ, ಇನ್ನು ತಾಯಿ ಮನೆ ಗಂಡ ದೇವ್ರು ಬಂದು ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಆದರೂ ನಮಗೇನಂತಾರೆ ಅಂದರೆ ಬೇರೆಯವರು ಬೊಮ್ಮರಾಯ ಸ್ವಾಮಿನೂ ಅಂದರೆ ವೆಂಕಟೇಶ್ವರನೇ ಭಾಗನೇ, ಅದಕ್ಕೂ 3 ನಾಮನೇ ಇರೋವಂಥದ್ದು ಅಂತಾರೆ. ಸೊ ನಿಮಗೇನಾದರೂ ಬೊಮ್ಮರಾಯ ಸ್ವಾಮಿ ವೆಂಕಟೇಶ್ವರನ ಅವತಾರ ಭಾಗ ಅಂತ ನಿಮಗೇನಾದ್ರು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ಕೆಲವರು ಹಿರಿಯರಂಗಂತ ಹೇಳ್ತಾರೆ ಬೊಮ್ಮರಾಯ ಸ್ವಾಮಿ ವೆಂಕಟೇಶ್ವರನ ಭಾಗ ಅಂತ ಅಂದ್ಬಿಟ್ಟು. ಇನ್ನು ಬೊಮ್ಮರಾಯ ಸ್ವಾಮಿಗೂ 3 ನಾಮನೇ ಇದು ಮಾಡೋವಂಥದ್ದು. ಸೊ ಹಾಗಾಗಿ ನಿಮಗೇನಾದ್ರು ಗೊತ್ತಿದ್ದರೆ ಪ್ಲೀಸ್ ನನಗೆ ತಿಳಿಸಿ. ಇನ್ನು ಪೂಜೆ ಎಲ್ಲನೂ ತುಂಬ ಸಿಂಪಲಾಗಿ ಮಾಮೂಲಿ ಮನೇಲಿ ವಾರ ಮಾಡೋವಂಥದ್ದು, ಇನ್ನು ಕಳಸ ಇಡೋವಂಥದ್ದು ಮಾಮೂಲಿ ಎಲ್ಲ ಹೇಗೆ ಮಾಡ್ತಾರೆ ನಾನು ಅದೇ ರೀತಿಯೇ ಮಾಡೋದು. ನನಗೇನು ಇದೇ ಥರ ನಿಷ್ಠೆಯಿಂದ ಮಾಡಬೇಕು ಅಂತ ಏನಿಲ್ಲ. ಮನಸ್ಸಲ್ಲಿ ಏನೇ ಕಲ್ಮಶ ಇಟ್ಕೊಳ್ದಲೆ ನೀಟಾಗಿ ಪೂಜೆ ಮಾಡೋದು, ಅದೊಂದೇ ನನಗಿಷ್ಟ ಆಗೋದು. ನಮ್ಮ ಮನೇಲೆಲ್ಲ ನಾನು ಪೂಜೆ ಮಾಡೋದಕ್ಕೆ ಸ್ವಲ್ಪ ನಗಾಡ್ತಾರೆ. ಪೂಜೆನ ಅಷ್ಟು ಲೇಟಾಗಿ ಮಾಡ್ತೀಯಲ್ಲ, ಅದನ್ನೇನು ಬೇಡ್ಕೋತಾ ಇರ್ತೀಯ ಅಂತ. ಸೀರಿಯಸ್ಸಾಗಿ ನಾನು ಇದುವರೆಗೂ ದೇವ್ರ ಹತ್ರ ಇದು ಕೊಡು ಅಂತ ನಾನು ಬೇಡ್ಕೊಂಡೇ ಇಲ್ಲ. ನಾನು ದೇವ್ರ ಹತ್ರ ಒಂದೇ ಕೇಳ್ಕೊಳ್ಳೋದು, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ತಂದೆ ಅಂತ. ಇವೆರಡು ಇದ್ದರೆ ನಾವು ಏನು ಬೇಕಿದ್ರೂ ಸಾಧಿಸ್ಬೋದು, ಏನು ಬೇಕಿದ್ರೂ ಜಯಿಸ್ಬೋದು. ಸೊ ಹಾಗಾಗಿ ಇವೆರಡನ್ನೇ ನಾನು ಕೇಳ್ಕೊಳ್ಳೋದು. ಆದರೆ ನಂಗೆ ಸ್ವಲ್ಪ ರೇಗಿಸ್ತಾ ಇರ್ತಾರೆ ನಮ್ಮ ಫ್ಯಾಮಿಲಿಯವರು, ನೀನಂತೂ ಸಿಕ್ಕಾಬಟ್ಟೆ ನಿಧಾನ ಪೂಜೆ ಮಾಡೋದು, ಯಾವಾಗಲೂ ಪೂಜೆ ದೇವರು ಅಂತಲೇ ಇರ್ತೀಯ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆಲ್ಲ ಆ ಥರ ಅನಿಸುತ್ತೆ ಅಷ್ಟೇ. ಬಟ್ ನಾನು ತುಂಬ ಸಿಂಪಲ್ಲಾಗೆ ಪೂಜೆ ಮಾಡೋದು, ಒಟ್ನಲ್ಲಿ ಸೈಲೆಂಟಾಗಿ ಪೂಜೆ ಮಾಡ್ತೀನಿ. ಪೂಜೆ ಮಾಡಬೇಕಿದ್ರಂತೂ ಏನೂ ಮಾತಾಡಲ್ಲ, ತುಂಬ ಸೈಲೆಂಟಾಗಿ ಪೂಜೆ ಮಾಡ್ತಾ ಇರ್ತೀನಿ. ಇನ್ನು ಕಳಸಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನೀಟಾಗಿ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಇನ್ನು ನನಗೆ ಈ ದೀಪಗಳು ತುಂಬ ಇಷ್ಟ. ಅದು ಒಂಥರ ಕಮಲದ ಶೇಪಲ್ಲಿ ಇರೋದ್ರಿಂದ ದೀಪ ಹಚ್ಚಿದಾಗ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಮತ್ತು ತುಂಬ ನಿಧಾನಕ್ಕೆ ಉರಿತಾ ಇರುತ್ತೆ. ತುಂಬ ಎಣ್ಣೆ ಬಿಟ್ಟರಂತೂ ಒಂದು ದಿವಸ ಫುಲ್ಲು ದೀಪ ಅಷ್ಟು ಚೆನ್ನಾಗಿ ಉರಿಯುತ್ತೆ. ತುಂಬ ಚೆನ್ನಾಗಿದೆ ದೀಪ. ನನಗೆ ಇದೇ ಥರ ದೀಪ ಬೇಕು ಅಂತ ಅಂದ್ಬಿಟ್ಟು ತುಂಬ ಅಂಗಡಿಗಳನ್ನ ನೋಡಿಬಿಟ್ಟು ಈ ದೀಪನ ತೊಗೊಬಂದಿದ್ದು. ಇನ್ನು ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಟೆ. ಇನ್ನು ಈ ಕಲ್ಲು ಬಗ್ಗೆ ಅಲ್ಲ ಸ್ಟಾರ್ಟಿಂಗ್ಗೆ ಹೇಳಿದ್ದೀನಿ ನಿಮಗೆ. ಈ ಕಲ್ಲು ನಂಗೆ ತುಂಬ ಅಂದರೆ ತುಂಬ ಸ್ಪೆಷಲ್ಲು, ಈ ಕಲ್ಲು ನನಗೆ ಪರ್ಸ್ನಲಿ ಅಂತ ಅಂದ್ಬಿಟ್ಟು. ಇನ್ನು ನಾನು ಯಾವಾಗ ಪೂಜೆ ಮಾಡಿದ್ರು ಅಷ್ಟೇ ಇದನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ಇದಕ್ಕೂ ನಾನು ಸಹ ದಿನ ಪೂಜೆ ಮಾಡ್ತೀನಿ ಮನೇಲಿ. ಇನ್ನು ಎಲ್ಲನೂ ನೀಟಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇದನ್ನು ನಮ್ಮ ಅಕ್ಕ ನನಗೆ ಕೊಟ್ಟಿದ್ದಂಥದ್ದು. ಇದನ್ನು ಬೇರೆಯವ್ರಿಗೆ ಕೊಡಿಸಿದ್ರೆ ಒಳ್ಳೆಯದು ಅಂತ ಅಂತಾರೆ ಅಂದ್ಬಿಟ್ಟು ನಮ್ಮ ಅಕ್ಕ ನನಗೆ ಕೊಡಿಸಿದ್ರು, ನಾನು ನಮ್ಮ ಅಕ್ಕಂಗೆ ಕೊಡಿಸ್ತಾ ಇದನ್ನು. ಇನ್ನು ದೇವ್ರ ಮನೇನ ಕಂಪ್ಲೀಟಾಗಿ ರೆಡಿ ಮಾಡಿದೆ. ಇನ್ನು ಹೂವನ್ನ ಮಡ್ಸೋದೊಂದೇ ಬಾಕಿ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ನೀಟಾಗಿ ಜೋಡಿಸಿ ಎಲ್ಲನೂ ಇಟ್ಟಿದ್ದೀನಿ ದೇವ್ರ ಮನೇನ. ಇನ್ನು ಫೈನಲಾಗಿ ಈ ರೀತಿ ಕಾಣಿಸ್ತಾ ಇದೆ. ಇನ್ನು ಹೂವು ಮಡಿಸಿದ್ರೆ ಕಂಪ್ಲೀಟಾಗಿ ಕೆಲಸ ದೇವ್ರ ಮನೆಯದು ಮುಗಿಯುತ್ತೆ. ಇನ್ನು ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ತಗೊಂಡೋಗುವಂಥದ್ದು ಹೂವು ಹಣ್ಣೆಲ್ಲ ಫಸ್ಟ್ ಎತ್ತು ಮಡಗಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಜೋಡಿಸ್ತಾ ಇದ್ದೆ. 2 ದೇವಸ್ಥಾನಕ್ಕೆ ಹೋಗಬೇಕು. ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಇನ್ನೊಂದು ಕೆಂಚರಾಯ ಸ್ವಾಮಿ ದೇವಸ್ಥಾನಕ್ಕೆ.
ಆಮೇಲೆ ಏನಾದರೂ ಮರ್ತು ಬಿಡ್ತೀನಿ ಅಂತ ಅಂದ್ಬಿಟ್ಟು ಫಸ್ಟೇ ಎಲ್ಲನೂ ನಾನು ನೀಟಾಗಿ ಜೋಡಿಸಿ ಎತ್ತಿ ಇಟ್ಕೊತಾ ಇದ್ದೀನಿ. ನಾನು ಈ ರೀತಿ ಯಾಕೆ ಎತ್ತಿಟ್ಕೊತಾ ಇದ್ದೀನಿ ಬೇಗನೆ ಅಂತ ಅಂದರೆ, ನಾವು ಈಗ ಒಂದು 6 ಮಂತ್ ಬ್ಯಾಕು ನಾನು ಮತ್ತು ನನ್ನ ಹಸ್ಬೆಂಡು, ನನ್ನ ಮಗ ಎಲ್ಲ ನಾವು ಮನೆ ದೇವ್ರಿಗೆ ಹೋಗಿದ್ವಿ. ಸೊ ಹಿಂದಿನ ದಿವಸನೇ ಹೂವು, ಹಣ್ಣು ಪ್ರತಿಯೊಂದನ್ನು ಸಹ ತೊಗೊಬಂದು ಇಟ್ಕೊಂಡಿದ್ವಿ. ಏಕೆಂದರೆ ಆ ದೇವಸ್ಥಾನಕ್ಕೆ 9 ಚಿಪ್ಪು ಬಾಳೆಹಣ್ಣು, 9 ಹಾರ ಮತ್ತು 9 ಅರಿಶಿನ, ಕುಂಕುಮ, ಕರ್ಪೂರ, ಗಂಧದ ಕಡ್ಡಿ ಇಷ್ಟನ್ನು ತಗೊಂಡೋಗ್ಬೇಕು. ಸೊ ಹಾಗಾಗಿ ಎಲ್ಲ ಹಿಂದಿನ ದಿವಸನೇ ಚಂದ್ರಾಪುರಕ್ಕೆ ಹೋಗಿ ತೊಗೊಬಂದು ಇಟ್ಕೊಂಡಿದ್ವಿ. ಇನ್ನು ಮಾರನೇ ಬೆಳಗ್ಗೆ ಬೇಗನೆ ಮನೆಯಿಂದ ಹೋಗಬೇಕಿತ್ತು. ಯಾಕಪ್ಪ ಅಂತಂದರೆ ನಾನು ಮತ್ತು ನನ್ನ ಮಗ, ನನ್ನ ಹಸ್ಬೆಂಡ್ 3 ಜನ ನಾವು ಮುಡಿನ ಕೊಟ್ವಿ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೋಗಬೇಕಿತ್ತು, ಮುಡಿ ಮತ್ತು ಪೂಜೆ ಎಲ್ಲ ಇತ್ತಲ್ಲ ಅಂತ ಅಂದ್ಬಿಟ್ಟು. ನಾನೇನು ಮಾಡಿದ್ದೀನಿ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಇಟ್ಕೊಂಡಿದ್ದೀನಿ. ಹೂವು ಮತ್ತು ಕರ್ಪೂರ, ಗಂಧದ ಕಡ್ಡಿ ಎಲ್ಲನೂ ಮರೆತುಬಿಟ್ಟು ಮನೇಲೇ ಬಿಟ್ಬಿಟ್ಟಿದ್ದೀನಿ. ಏಕೆಂದರೆ ಹೂವು ತೊಗೊಂಬಂದಿದ್ದಲ್ಲ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಹೂವನ್ನ ಇಟ್ಟಿದ್ದೀನಿ. ಇನ್ನು ಕರ್ಪೂರ, ಗಂಧದ ಕಡ್ಡಿ ಎಲ್ಲ ಕವರ್ ಒಳಗಡೆ ಬ್ಲ್ಯಾಕ್ ಕಲರ್ ಕವರಲ್ಲಿ ಸೇರ್ಕೊಂಡೈತೆ, ಅದನ್ನು ಮರ್ತಿದ್ದೀನಿ. ಬೆಳಗ್ಗೆ ಬೇಗ ಬಿಟ್ವಲ್ಲ, ಸೊ ಹಾಗಾಗಿ ನೆನಪಾಗಿಲ್ಲ. ಹತ್ತತ್ರ ಹೊಳೆನರಸೀಪುರ ಹತ್ತತ್ರ ಹೋದಾಗ ನನಗೆ ನೆನಪಾಗಿದೆ, ಅಯ್ಯೋ ತೊಗೊಂಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಬಿಟ್ಟೆ. ಇನ್ನೇನು ಮಾಡೋದು, ತೊಗೊಬಂದಿಲ್ಲ, ಮತ್ತೆ ರಿಟರ್ನು ಹೋಗೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಹೊಳೆನರಸೀಪುರದಲ್ಲಿ ನಿಲ್ಲಿಸಿ ಹೂವನ್ನ ತೊಗೊಳಕ್ಕೆ ಅಂತ ಹೋದ್ವಿ. ಸಖತ್ತು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು ನಮಗೆ ಅಲ್ಲಿ ಹೂವು ತೊಗೊಳಕ್ಕೆ ಹೋದಾಗ. ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಕೇಳಿದ ಹೂವನ್ನ ಕೊಡಲ್ಲ. ಹೂವು ಎಷ್ಟು ಅಂತಂದರೆ ಒಂದು ಮಾರು ಹೂವು ಕೊಡಿ ಅಂತಂದರೆ ಒಂದು ಮಾರು ಹೂವೆಲ್ಲ ನಾವು ಕೊಡಲ್ಲ, ಏನಿದ್ರು ಮೊಳ ತೊಗೋಬೇಕು ನೀವು ಅಂತ ಅಂತಾರೆ. ಸರಿ ಮೊಳ ಎಷ್ಟು ಅಂತ ಕೇಳಿದ್ರೆ ಒಂದು ಮೊಳ ಹೂವು 60 ರೂಪಾಯಿ ಅಂತೆ. ನಮ್ಮ ಚಂದ್ರಾಪುರದಲ್ಲಿ ಒಂದು ಮಾರು ಹೂವೇ ಸಿಗುತ್ತೆ, ಸೇವಂತಿಗೆ ಹೂವು. ಅಲ್ಲಿ ನೋಡಿದ್ರೆ ಒಂದು ಮೊಳ 60 ರೂಪಾಯಿ ಅಂತೆ. ಅಟ್ಲೀಸ್ಟ್ ಸರಿ ಹಾರ ಎಷ್ಟು ಅಂತ ಕೇಳಿದ್ರೆ ಅದನ್ನೇನೋ 150 ಮೇಲೇನೋ ಹೇಳಿದ್ರು. ಅದು ಹಾರನೂ ಚೆನ್ನಾಗಿತ್ತಿಲ್ಲ. ಆಮೇಲೆ ಇನ್ನೊಂದು ತಕ್ಕ ಹೋದ್ವಿ, ಅಲ್ಲೊಂದು ಅಜ್ಜಿ ಮಾರ್ತಿದ್ರು. ಇನ್ನೇನು ಮಾಡೋದು, ಆ ಅಜ್ಜಿನೂ ಸೇಮ್ ಅದೇ ರೇಟ್ ಹೇಳ್ತು. ಇನ್ನೇನು ಬಿಡತ್ತಾಗ ಅಜ್ಜಿಗಾದರೂ ವ್ಯಾಪಾರ ಆಗಲಿ ಅಂತ ಅಂದ್ಬಿಟ್ಟು ಆ ಅಜ್ಜಿ ಹತ್ರನ ಒಂದು ಮಾರು ಹೂ ತೊಗೊಂಡೆ. ಅದನ್ನೇ ಸ್ವಲ್ಪ ಕಟ್ ಮಾಡಿ ಎಲ್ಲ ದೇವ್ರಿಗೂ ಇಟ್ಟೆ. ಇನ್ನು ಒಂದು ಹಾರನ ತೊಗೊಂಡೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಆ ಥರ ವರ್ಸ್ಟು ಎಕ್ಸ್ಪೀರಿಯೆನ್ಸು ನಮಗೆ ಆವಾಗ ಆಗಿದ್ದು. ಆವಾಗಲಿಂದ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಎಷ್ಟೇ ದೂರದ ದೇವಸ್ಥಾನಕ್ಕೆ ಹೋದರೂ ಚಂದ್ರಾಪುರಕ್ಕೆ ಹೋಗಿ ಹಿಂದಿನ ದಿವಸನೇ, ಇಲ್ಲಾಂದರೆ ಅವತ್ತು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಏನು ಬೇಕೋ ದೇವಸ್ಥಾನಕ್ಕೆ ಅನ್ನೋದು ಪ್ರತಿಯೊಂದನ್ನು ಸಹ ನಾವು ನಮ್ಮ ಚಂದ್ರಾಪುರದಲ್ಲೇ ತೊಗೊಂಡು ಹೋಗ್ತೀವಿ. ನಮಗೆ ಇಲ್ಲಿ ಕೆಲವಂತ ಆಗುತ್ತೆ ಆ ಥರ ಎಕ್ಸ್ಪೀರಿಯೆನ್ಸು. ಬಟ್ ನಾವು ಯಾವಾಗಲೂ ಡೈಲಿ ತೊಗೋತೀವಲ್ಲ ಏನಾದರೂ ಬೇಕು ಅಂತಂದರೆ, ಅವರು ತುಂಬ ಚೆನ್ನಾಗಿ ನಮಗೆ ಹಾಕ್ಕೊಡ್ತಾರೆ. ತುಂಬ ಜಾಸ್ತಿ ಹೂ ತೊಗೊಂಡ್ರೆ ಕಮ್ಮಿಗೆಲ್ಲ ಹಾಕ್ಕೊಡೋದು ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾವು 10, 20 ಎಲ್ಲ ಜಾಸ್ತಿ ಹೇಳಿದ್ರೆ ನಾವು ಕೊಟ್ಬಿಟ್ಟು ಬರ್ತೀವಿ. ಆ ರೀತಿ ಒಂಥರ ಬಾಂಡಿಂಗ್ ಇರಬೇಕು. ಬಟ್ ಅಪರೂಪಕ್ಕೆ ತೊಗೊಳಕ್ಕಾದರೂ ಹೋಗಲಿ, ಬಟ್ ರೆಸ್ಪಾಂಡ್ ಅನ್ನೋದು ಇದೆಯಲ್ಲ ಅದನ್ನಾದರೂ ಚೆನ್ನಾಗಿ ಮಾಡಬೇಕು. ಒಬ್ಬ ವ್ಯಕ್ತಿ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ. ಅಂಥವ್ರ ಹತ್ರಕ್ಕೆ ಮತ್ತೆ ಇನ್ನೊಂದು ಸತಿ ಯಾರೂ ಹೋಗಲ್ಲ ಹೂ ತೊಗೊಳೋದಕ್ಕೆ. ಆ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿದ್ದು. ಸೊ ಆಲ್ಮೋಸ್ಟು ನನ್ನನ್ನು ಕಮೆಂಟ್ ಮೂಲಕ ಕೇಳಲ್ಲ, ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಕೇಳ್ತಾರೆ, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡ್ತಿರಲ್ಲ, ಏನಕ್ಕೆ ನೀವು ಫೇಸ್ನ ತೋರಿಸಿ ವೀಡಿಯೋಸ್ನ ಮಾಡಲ್ಲ ಅಂತ ಅಂದ್ಬಿಟ್ಟು. ಇದೇ ರೀಸನ್ನು ನಾನು ಫೇಸ್ನ ತೋರಿಸ್ತಿರೋದಕ್ಕೆ. ನಾನು ಮುಡಿ ಕೊಟ್ಟಿರೋದ್ರಿಂದ ನನ್ನ ಹೇರ್ ಇನ್ನೂ ಬೆಳೆದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನನಗೆ ಮುಜುಗರ ಜಾಸ್ತಿ. ಯಾರಾದರೂ ಏನಾದರೂ ಕೆಟ್ಟದಾಗಿ ಹೇಳ್ಬಿಡ್ತಾರಾ, ಇಲ್ಲ ನಾನೇ ಚೆನ್ನಾಗಿ ಕಾಣಿಸ್ತಿಲ್ವಾ, ಏರ್ ಇಲ್ದಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಂದ್ಬಿಟ್ಟು ಯಾರಾದರೂ ಏನಾದರೂ ಅಂತಾರಾ ಅಂದ್ಬಿಟ್ಟು ಸ್ವಲ್ಪ ಅನ್ಕಂಫರ್ಟಬಲ್ ಮಾಡಿ ವೀಡಿಯೋಸಲ್ಲಿ ನನ್ನ ಫೇಸ್ನ ಬರ್ದಂಗೆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡೋ ಅಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಏರ್ ಸ್ವಲ್ಪ ಗ್ರೋತ್ ಆಗಿದೆ ಇವಾಗ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಳೆದಾದ್ಮೇಲೆ ಖಂಡಿತವಾಗ್ಲೂ ಫೇಸ್ನ ತೋರಿಸ್ಕೊಂಡೆ ವೀಡಿಯೋನ ಮಾಡ್ತೀನಿ. ನನಗೂ ಇಷ್ಟ ಫೇಸ್ನ ತೋರಿಸಿ ವೀಡಿಯೋನ ಮಾಡಬೇಕು, ನಿಮ್ಮ ಜೊತೆ ಪ್ರತಿಯೊಂದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ. ಇವಾಗ 6 ಮಂತ್ ಕಂಪ್ಲೀಟಾಗಿ 7 ಮಂತ್ ರನ್ನಿಂಗು ನಾನು ಮುಡಿನ ಕೊಟ್ಟು. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಗ್ರೋತ್ ಆಗಬೇಕು ಏರು. ನೀವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನನ್ನ ವೀಡಿಯೋಸ್ ನೋಡಿದರೆ ಅದರಲ್ಲಿ ಶರಣ್ಯ ಬಂದಾಗ ನನ್ನದು ಫೇಸ್ ಸ್ವಲ್ಪ ತೋರಿಸಿದ್ದಾರೆ, ಅಣ್ಣನೂ ತೋರಿಸಿದ್ದಾರೆ, ನಾನು ಹಾಕಿರೋ ವೀಡಿಯೋದಲ್ಲೂ ತೋರಿಸಿದ್ದೀನಿ. ನನ್ನ ಏರ್ ಅಷ್ಟೇ ಗ್ರೋತ್ ಆಗಿರೋದು. ಸೊ ನಾನು ಸ್ವಲ್ಪ ಹೈಟ್ ಇರೋದ್ರಿಂದ ನಾನು ಚೆನ್ನಾಗಿ ಕಾಣಲ್ಲ ಏರ್ ಇಲ್ದಿರೋದಕ್ಕೆ, ಹಾಗಾಗಿ ನಾನು ತೋರಿಸ್ತಾ ಇಲ್ಲ ಅಷ್ಟೇ. ಏನಕ್ಕೆ ಅಂದರೆ, ಏನಕ್ಕೆ ಮುಡಿ ಕೊಟ್ಟರು ಅಂತಲೂ ಕೇಳಿದ್ರು ನನಗೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ. ನಾವು ಮದುವೆ ಆಗೋಗಿರೋಂಥ ಸೊಸೆಯರು ಒಂದು ಸತಿ ಮುಡಿನ ಕೊಡಲೇಬೇಕು. ಆ್ಯಕ್ಚುಲಿ ಆ ಮನೆ ದೇವರು ಮತ್ತು ನನ್ನ ಅಮ್ಮನ ಮನೆಯಲ್ಲಿ ಇರೋವಂಥ ಮನೆ ದೇವರು 2 ಒಂದೇ, ದೇವಿರಮ್ಮನೆ. ಬಟ್ ನಮ್ಮಮ್ಮನ ಮನೆ ಕಡೆ ಯಾರೂ ಇದನ್ನು ನಡೆಸ್ಕೊಂಡಿಲ್ಲ. ಬಟ್ ನನ್ನ ಹಸ್ಬೆಂಡ್ ಫ್ಯಾಮಿಲಿಲಿ ಇದನ್ನು ನಡೆಸ್ಕೊಂಡಿದ್ದಾರೆ, ಬಂದಿರೋ ಸೊಸೆಯರು ಕೊಡಲೇಬೇಕು ಅನ್ನೋದು. ಸೊ ಹಾಗಾಗಿ ಅವ್ರ ಸಂಪ್ರದಾಯನೂ ನಾವು ಪಾಲಿಸ್ಬೇಕು ಅಂದ್ಬಿಟ್ಟು
ಬೆಳ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಮುಡಿನ ಕೊಟ್ಟಿರೋವಂಥದ್ದು. ಇನ್ನು ಮಾತಾಡ್ತಾ ಮಾತಾಡ್ತಾ ನಾನು ಹೂ ಮಾಡಿಸಿದ್ದು ಮತ್ತು ದೀಪ ಅಂಟಿಸಿದ್ದು ಯಾವುದನ್ನು ನಾನು ಹೇಳಲೇ ಇಲ್ಲ. ಸೊ ಎಲ್ಲನೂ ಕಂಪ್ಲೀಟಾಗಿ ಮಾಡಿಕೊಂಡು ಇವಾಗ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನನಗೆ ಅಂತಲ್ಲ, ಆಲ್ಮೋಸ್ಟ್ ತುಂಬ ಜನ ಇದನ್ನು ಹೇಳ್ತಾರೆ. ಬೆಳಗ್ಗೆ ಹೊತ್ತು ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಆಗಿರುತ್ತೆ ಮೈಂಡು. ಬಟ್ ಮಧ್ಯಾಹ್ನ ಟೈಮು, ಸಂಜೆ ಟೈಮಲ್ಲಿ ಮಾಡಿದ್ರೆ ಅಷ್ಟೊಂದು ಅನಿಸಲ್ಲ. ಅದೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 6 ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ. ಆವತ್ತಿನ ಕೆಲಸಗಳೆಲ್ಲ ಖುಷಿಯಾಗೆ ಸಾಗುತ್ತೆ ಅಂತ ತುಂಬ ಜನ ನನಗೂ ಹೇಳ್ತಾರೆ. ನನಗೂ ಇದು ಪರ್ಸ್ನಲಿ ಅನುಭವ ಆಗೈತೆ. ಏನೋ ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ. ಇನ್ನು ಪೂಜೆ ಮಾಡಾದಮೇಲೆ ನನಗೊಂದು ಇದೊಂದು ಅಭ್ಯಾಸ. ಪೂಜೆ ಮಾಡಿದ ನಂತರ ಅದು ದೀಪ ಉರಿಯೋದನ್ನು ಮತ್ತು ಆ ದೇವ್ರ ಮನೆನ, ಹೂವನ್ನ ಅದನ್ನೆಲ್ಲ ನೋಡೋವಂಥದ್ದು ಒಂದು ಅಭ್ಯಾಸ ನನಗೆ. ನಾನು ಹಿಂದಿನ ವೀಡಿಯೋಗಳೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ರಾತ್ರಿ ರಂಗೋಲಿ ಬಿಟ್ಟಿದ್ದು ಬೆಳಗ್ಗೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂದ್ಬಿಟ್ಟು. ಈ ರೀತಿ ಕಾಣಿಸ್ತಾ ಇದೆ ರಂಗೋಲಿ. 1, 2, 3 ಚುಕ್ಕಿ ಈ ಥರ ಚುಕ್ಕಿಗಳಿಟ್ಕೊಂಡು ಈ ಥರ ಸರ್ಕಲ್ ಥರ ಮಾಡ್ಕೊಂಡೋದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ರಂಗೋಲಿ. ಬಿಡ್ಸೋಕ್ಕೆ ಬರ್ದಿದ್ದರೂ ಸಹ ರಂಗೋಲಿನ ಬಿಡಿಸ್ಬೋದು. ಇನ್ನು ನಾವು ಹೋಗ್ತಾ ಇರೋದು ಯಾವ ಊರಪ್ಪ ಅಂತಂದರೆ ಅರಸೀಕೆರೆ. ಇದು ನಮ್ಮ ಸ್ವಂತ ದೊಡ್ಡಮ್ಮರ ಊರು. ನಾವು ಚಿಕ್ಕ ವಯಸ್ಸಿಂದನೂ ಜಾಸ್ತಿ ಇದೇ ಊರಿಗೆ ನಾನು ಹೋಗ್ತಾ ಇದ್ದಿದ್ದು. ಅವಾಗೆಲ್ಲ ಸಿಕ್ಕಾಪಟ್ಟೆ ಹೋಗ್ತಾಯಿದ್ದೋ, ಜಾತ್ರೆಗೆಲ್ಲ ಹೋಗ್ತಾಯಿದ್ವಿ. ಇವಾಗ ಜಾತ್ರೆಗೆಲ್ಲ ಹೋಗೋದೇ ಇಲ್ಲ. ಬರೀ ಶ್ರಾವಣ ಟೈಮಲ್ಲಿ ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತೀವಿ ಅಷ್ಟೇ. ಪ್ರತಿ ವರ್ಷ ಶ್ರಾವಣದಲ್ಲಿ ಮಿಸ್ ಮಾಡಲ್ಲ ನಾವು ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಏಕೆಂದರೆ ನಮ್ಮ ಅಮ್ಮನ ಮನೇಲಿ ಒಬ್ಬಳೇ ಮಗಳಾಗಿರೋದ್ರಿಂದ ನಾನು ಈ ಮನೇಲಿ ಏನು ಇದೆ ಅದನ್ನು ನಾನು ನಡೆಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹಿರಿಯರು ಪ್ರತಿಯೊಬ್ಬರು ಹೇಳ್ತಾರೆ. ಅಂದರೆ ಅಕ್ಕ, ಅಣ್ಣ, ತಮ್ಮ ಯಾರೂ ಇಲ್ಲ, ನಾನು ಒಬ್ಬಳೇ ಮಗಳು. ಸೊ ಹಾಗಾಗಿ ನನ್ನ ತಾಯಿ ಮನೆದು ಏನಿದೆ ಕಂಪ್ಲೀಟಾಗಿ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ತಾತ ಎಲ್ಲ ಅದನ್ನು ಹೇಳ್ತಾರೆ. ಸೊ ಹಾಗಾಗಿ ನಾನು ನನ್ನ ತವ್ರ ಮನೆ ದೇವ್ರನ್ನೂ ಸಹ ನಾನು ಪ್ರತಿ ವರ್ಷ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರ್ತೀನಿ. ಇನ್ನು ಗಣಸಿ ಹತ್ರ ಬಂದ್ವಿ. ಗಣಸಿ ಹಣ್ಪೋಸ್ಟ್ ಹತ್ರಕ್ಕೆ ಬಂದ್ವಿ. ಒಂಥರ ಚಂದ ಕಾರಲ್ಲಿ ಬೆಳಗ್ಗೆ ಹೋಗೋವಂಥದ್ದು. ಇದೊಂದು ಬೇಜಾರು ಈ ರೂಟಲ್ಲಿ ಏನು ಅಂತಂದರೆ ಬಸ್ಗಳು ಸಿಗಲ್ಲ, ಅದೊಂದು ಬೇಜಾರು. ಅದಕ್ಕೋಸ್ಕರ ನನಗೆ ಏನಾದರೂ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಬೇಕು ಅಂತ ಅಂದರೂ ನಾನು ಸುಮ್ಮನೆ ಬೈಕಲ್ಲಿ ಹೋಗ್ಬಿಡ್ತೀನಿ, ನನ್ನ ಹಸ್ಬೆಂಡಿಗೆ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ನನ್ನ ಹಸ್ಬೆಂಡಿಗೆ ಬ್ಯಾಂಕ್ ಇತ್ತು, ಆದರೂ ನೆಕ್ಸ್ಟ್ ವೀಕ್ ಹೋಗೋಕ್ಕಾಗಲ್ವಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಅವರನ್ನು ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಇಲ್ಲಾಂದರೆ ಬಸ್ಸಲ್ಲಿ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ. ತುಂಬ ರೇರು ಬಸ್ಗಳೇ ಬರೋಲ್ಲ ಜಾಸ್ತಿ. ಬಸ್ಗಳು ಬಂದರೂ ಹೆವಿ ರಶ್ ಆಗುತ್ತೆ. ಅದರಲ್ಲಂತೂ ಇತ್ತೀಚಿಗಂತೂ ಬಸ್ಸು ಫ್ರೀ ಆದಮೇಲಂತೂ ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ. ಬರೀ ಇಷ್ಟಿಷ್ಟು ಜಾಗಕ್ಕೂ ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ. ಸೊ ಹಾಗಾಗಿ ನಮಗೆ ಬಸ್ಸಲ್ಲಿ ಹೋಗೋಕ್ಕೆ ಇಷ್ಟ ಆಗಲ್ಲ. ಇಲ್ಲಾಂದರೆ ಬೈಕಲ್ಲಿ ಹೋಗ್ಬಿಡ್ತೀವಿ, ಇಲ್ಲಾಂದರೆ ಕಾರಲ್ಲಿ ಹೋಗ್ಬಿಡ್ತೀವಿ. ಇನ್ನು ನಾವು ಚಂದ್ರಾಯಪಟ್ಟಣದಿಂದ ಅರಸೀಕೆರೆಗೆ ಬಂದರೂ ಚಂದ್ರಾಯಪಟ್ಟಣದಿಂದ ಒಂದು ಬಸ್ಸು ಬರಲಿಲ್ಲ. ಇನ್ನು ಅರಸೀಕೆರೆಯಿಂದ ಮೈಸೂರಿಗೆ ಇರೋದು, ಚಂದ್ರಾಯಪಟ್ಟಣಕ್ಕೆ ಎಲ್ಲ ಬಸ್ಸು ಡೈರೆಕ್ಟ್ ಮೈಸೂರಿಗೆ. ಚಂದ್ರಾಯಪಟ್ಟಣದ ಸ್ಟಾಪ್ ಇದೆ ಅಷ್ಟೇ. ಅಲ್ಲಿ ಮಾತ್ರ ಒಂದು 3 ಬಸ್ ಹೋದೋ ಅರಸೀಕೆರೆಯಿಂದ ಅಷ್ಟೇ. ಇನ್ನು ಮಧ್ಯಾಹ್ನ 3 ಗಂಟೆ ಮೇಲಂತೂ ಅರಸೀಕೆರೆಯಲ್ಲಿ ಬಸ್ಗಳೇ ಸಿಗಲ್ಲ ನಮ್ಮ ಚಂದ್ರಾಯಪಟ್ಟಣಕ್ಕೆ, ಅಷ್ಟು ಹಿಂಸೆ ಆಗುತ್ತೆ. ಇದೊಂದು ರೂಟಿಂದು ಬಸ್ಸೊಂದು ಸರಿ ಹೋಗ್ಲಿಲ್ಲ ಇಲ್ಲಿ, ಅದೊಂದು ಬೇಜಾರು. ಸೊ ಹಾಗಾಗಿ ನಮ್ಮ ಅಣ್ಣದಿರು ಅಷ್ಟೇ, ಯಾವಾಗ ಬಂದರೂ ಸುಮ್ಮನೆ ಬೈಕಲ್ಲಿ ಬಂದುಬಿಡ್ತಾರೆ. ಮಳೆ ಇದ್ದರೂ ಬಿಸಿಲಿದ್ರು ಸುಮ್ಮನೆ ಬೈಕಲ್ಲಿ ಬರ್ತಾರೆ. ಇನ್ನು ಅರಸೀಕೆರೆಗೆ ಬಂದ ತಕ್ಷಣ ಯಾರು ಕೇಳಿದ್ರು ಹೇಳ್ತಾರೆ ಚಿಕ್ಕ ತಿರುಪತಿ ರೂಟ್ ಯಾವುದು ಅಂತ ಅಂದ್ಬಿಟ್ಟು. ಇಲ್ಲಿಗೆ 3-4 ದಾರಿ ಇದ್ದಾವೆ, ಯಾವ ದಾರಿಲಿ ಬೇಕಾದರೂ ಹೋಗ್ಬೋದು. ಇದು ಶಿವಾಲಯ, ತುಂಬ ವರ್ಷದ ಹಳೇದಂತೆ ಇದು ಶಿವಾಲಯ ದೇವಸ್ಥಾನ. ನಾನು ಇಷ್ಟು ವರ್ಷ ಬಂದಿದ್ದೀನಿ, ಒಂದು ಸತಿನಲ್ಲಿ ಹೋಗಿಲ್ಲ ನಾನು. ಇದೇ ರೂಟು. ಇನ್ನು ಈಗ ಸ್ವಲ್ಪ ದಿವಸದಲ್ಲಿ ಜಾತ್ರೆ ಮುಗೀತು. ಇನ್ನು ನೆಕ್ಸ್ಟ್ ವೀಕು ಇನ್ನೊಂದು ಯಾವುದೋ ಜಾತ್ರೆ ಐತೆ ಅಂತ ಹೇಳ್ತಿದ್ರು. ಆ ಬೆಟ್ಟದ ಮೇಲೆಲ್ಲ ಮಂಜು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಆ ಬೆಳಗ್ಗೆ ಹೊತ್ತು ಈ ವ್ಯೂ ನೋಡೋಕ್ಕೆ ಏನೋ ಒಂಥರ ಚೆಂದ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ಒಂದು ಸತಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಫೋಟೋಶೂಟ್ ಮಾಡಿಸೋದಾದರೆ ಕಲ್ಯಾಣಿ ಹತ್ರ ತುಂಬ ಚೆನ್ನಾಗಿದೆ ಪ್ಲೇಸು. ಆರಾಮ್ಸೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೋಬೋದು. ಇನ್ನು ಇದೇ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಜಾತ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ಜನಗಳು ಅಲ್ಲಿ ಬರಬೇಕಾದ್ರಿಂದನೇ ಜನಗಳು ನಿಂತಿರ್ತಾರೆ. ಕಾರಂತೂ ಎಲ್ಲಿ ಹತ್ರಕ್ಕೂ ಸಹ ಬಿಡಲ್ಲ, ನಡ್ಕೊಂಡೇ ಬರಬೇಕು. ಇಲ್ಲಾಂದರೆ ಗೌರ್ಮೆಂಟ್ ಬಸ್ ಇರುತ್ತಲ್ಲ ಅದನ್ನು ಮಾತ್ರ ಬಿಡ್ತಾರೆ. ಆ ಬಸ್ಸಲ್ಲಿ ಬರೋದಾದರೆ ಹಂಗೆ ಬರ್ಬೋದು. ಅಲ್ಲಿ ಬೆಟ್ಟ ಇರೋವಂಥದ್ದು, ಬೆಟ್ಟ ಹತ್ತುತ್ತಾರೆ ಹತ್ತೋರು. ನಾನಂತೂ ಚಿಕ್ಕ ವಯಸ್ಸಲ್ಲಿ ಹತ್ತಿರೋದು, ಮತ್ತೆ ಇನ್ನು ನಾನು ಬೆಟ್ಟನೇ ಹತ್ತಿಲ್ಲ. ಒಂದು ಸತಿ ಬೆಟ್ಟ ಹತ್ತಬೇಕು, ಬಟ್ ನನ್ನ ಹಸ್ಬೆಂಡ್ಗೆ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸಹ ಹತ್ತಕ್ಕೆ ಹೋಗಿಲ್ಲ. ಇದು ಕಲ್ಯಾಣಿ, ಇದು ಫುಲ್ ಆಚೆ ಕಡೆ. ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಲ್ಯಾಣಿ ಹತ್ರ ಎಲ್ಲ. ಒಳಗಡೆ ಏನೇನೋ ಮಾಡಿದ್ದಾರೆ, ಚೆನ್ನಾಗಿದೆ ಮಾತ್ರ.
ಇನ್ನು ಕಲ್ಯಾಣಿ ಹತ್ರ ಸಿಕ್ಕಾಪಟ್ಟೆ ಹಾವುಗಳು. ಹೆಂಗೆ ಅಂತಂದರೆ ಏನು ಮಾಡಲ್ಲ ಯಾರಿಗೂ. ಸಣ್ಣ ಸಣ್ಣ ಪುಟಾಣಿ ಹಾವುಗಳೆಲ್ಲ ಇದ್ದಾವೆ ಕಲ್ಯಾಣಿ ಹತ್ರ, ಸಣ್ಣ ಸಣ್ಣ ಮೀನು ಮತ್ತು ಹಾವುಗಳೆಲ್ಲ. ಇನ್ನು ನಮ್ಮ ಅಣ್ಣನೂ ಆಲ್ಮೋಸ್ಟ್ ಜಾಸ್ತಿ ಇಲ್ಲೇ ಫೋಟೋಶೂಟ್ನ ಮಾಡೋವಂಥದ್ದು. ಇಲ್ಲಿಂದ ತುಂಬ ಹತ್ರ ನಮ್ಮ ದೊಡ್ಡಮ್ಮರ ಮನೆ. ಇನ್ನು ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ದೇವಸ್ಥಾನ ಒಳಗಡೆ ಯಾವುದೇ ಕಾರಣಕ್ಕೂ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೆಗಿಯೋಂಗಿಲ್ಲ. ಇದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಯಾರೂ ತೆಗಿಯಲ್ಲ. ಎಲ್ಲೋ ರೇರು, ತುಂಬ ಜನ ಯಾವಾಗಲೋ ಯಾರು ಪೊಲೀಸ್ನವ್ರು ಕಾಣಿಸಲ್ವಲ್ಲ ಆ ಟೈಮಲ್ಲಿ ಒಂದೊಂದು ತೆಗೆದುಬಿಡ್ತಾರೆ. ಬಟ್ಟು ತೆಗಿಯೋಂಗಿಲ್ಲ. ಸೊ ಹಾಗಾಗಿ ನಾವು ಒಳಗಡೆ ವೀಡಿಯೋಸ್ ಎಲ್ಲ ಫೋನೇ ಎತ್ತಲ್ಲ, ಸೈಲೆಂಟ್ ಮಾಡಿ ಇಟ್ಬಿಡ್ತೀವಿ ಫೋನ. ಇದು ಆಚೆ ಕಡೆದು. ಇಲ್ಲೇ ನಮ್ಮ ಅಣ್ಣನ ಮದುವೆ ಆಗಿದ್ದು. ತುಂಬ ಚೆನ್ನಾಗೈತೆ. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪಾರಿಜಾತ ಹೂವನ್ನ ಇಷ್ಟು ಹತ್ರದಿಂದ ನೋಡಿರೋವಂಥದ್ದು. ಅದು ಬೆಟ್ಟ, ಅಲ್ಲೂ ಸಹ ದೇವರಿದೆ. ಅಲ್ಲಿ ನಿಂತಿರೋ ರೂಪದಲ್ಲಿ ದೇವರಿರೋದು, ಇಲ್ಲಿ ಮಲಗಿರೋ ರೂಪದಲ್ಲಿ ದೇವರಿರೋದು. ಇಲ್ಲೂ ಲಕ್ಷ್ಮೀ, ಪದ್ಮಾವತಿ, ವೆಂಕಟೇಶ್ವರ ಸ್ವಾಮಿ ಇದೆ. ಮೇಲ್ಗಡೆ ಮಾತ್ರ ನಿಂತಿರೋವಂಥದ್ದು ಇರೋದು ಅಂತ ನಮ್ಮ ಅಣ್ಣ ಹೇಳ್ತಾರೆ. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿರೋದು, ಇವಾಗ ಗೊತ್ತಿಲ್ಲ ನನಗೆ ಯಾವ ರೀತಿ ಆಗಿದೆ ಅಲ್ಲಿ ಅಂತ ಅಂದ್ಬಿಟ್ಟು. ಇನ್ನು ನಾವು ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ಒಂದು 10 ನಿಮಿಷ ಕುತ್ಕೊಂಡಾದ ನಂತರ ನಾವು ಕೆಂಚರಾಯ ಸ್ವಾಮಿಗೆ ಪೂಜೆನ ಮಾಡಿಸ್ಲೇಬೇಕು. ಏನಕ್ಕಪ್ಪ ಅಂತಂದರೆ ದೂತ ಅಂತ ಅಂತಾರೆ. ಅಂದರೆ ನಮಗೆ ಚಿಕ್ಕ ವಯಸ್ಸಿಂದ ಎಲ್ಲ ನಮ್ಮ ಅಜ್ಜಿ ಎಲ್ಲ ಹೇಳಿರೋವಂಥದ್ದು, ವೆಂಕಟೇಶ್ವರ ಸ್ವಾಮಿಯ ದೂತ, ಕಾಯುವಂಥದ್ದು ಅಂತ ಅಂತಾರೆ. ಇನ್ನು ಇಲ್ಲಿ ಚಿಕನ್ ಮಾಡೋವಂಥದ್ದು, ದಾಸಪ್ಪಂಗೆ ಎಡೆ ಇಕ್ಕೋದು ಅಂತ ಅಂತೀವಿ ನಾವು ನಮ್ಮ ಕಡೆ. ಚಿಕನ್ ಮಾಡೋವಂಥದ್ದು, ಆಮೇಲೆ ಇಲ್ಲೇ ಕೋಳಿ ಕೂದು ಮಾಡೋದಕ್ಕೂ ರೂಮ್ ಸಹ ಇದ್ದಾವೆ. ಇನ್ನು ಇವರು ಸಹ ಬಂದಿರಲಿಲ್ಲ. ಇನ್ನು ನಾವು ಹೋಗಿ ಒಂದು 3/4 ಗಂಟೆ ವೆಯ್ಟ್ ಮಾಡಿದ್ವಿ. ಆವಾಗ ಬಂದು ಅವರು ಅಭಿಷೇಕ ಮಾಡಿ ಅಲಂಕಾರ ಮಾಡ್ತಿದ್ರು ದೇವರಿಗೆ. ಇನ್ನು ಅಲ್ಲೂ ಅಷ್ಟೇ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇ ಅಭಿಷೇಕ ಕೊಟ್ಟಿದ್ರಲ್ಲ ತುಂಬ ಜನ. ಸೊ ಹಾಗಾಗಿ ಅಲ್ಲೂ ಸಹ ವೆಯ್ಟ್ ಮಾಡಿದ್ವು ನಾವು. ಇನ್ನು 2 ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಪೂಜೆ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಸಹ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ.